ದುರಂಧರ್ ಸಿನಿಮಾದ ಇಂಪ್ಯಾಕ್ಟು ಎಲ್ಲಿ ತನಕ ಇದೆ ಅಂದರೆ, ಎಲ್ಲಿ ತನಕ ಆಗಿದೆ ಅಂದರೆ, ದಾವೂದ್ ಇಬ್ರಾಹಿಂನ ಡಿ ಗ್ಯಾಂಗ್ ಮತ್ತೊಮ್ಮೆ ಮುಂಬೈಯಲ್ಲಿ ಆ್ಯಕ್ಟಿವ್ ಆಗ್ತಾ ಇದೆಯಂತೆ. ಯಾಕೆ? ದುರಂಧರ್ ಸಿನಿಮಾದಲ್ಲಿ ದಾವೂದ್ ಇಬ್ರಾಹಿಂ ಬೆಡ್ ರಿಡನ್ ಆಗಿ ಬಿದ್ದಿದ್ದು ತೋರಿಸಲಾಗಿತ್ತು. ಬೆಡ್ ರಿಡನ್ ಆಗಿ ಮಲ್ಕೊಂಡಿದ್ದು, ಎದ್ದೇಳೋದಕ್ಕೂ ಆಗದೆ. ಇದೇ ಸೀನು. ಈಗ ಆಕ್ಟಿವ್ ಆಗಿ ಏನಾದರೂ ಚಟುವಟಿಕೆಗಳನ್ನು ಮಾಡದೇ ಹೋದರೆ ದಾವೂದ್ ಕೈಲಿ ಏನೂ ಆಗೋದಿಲ್ಲ ಅಂತ ಭಾರತದಲ್ಲಿರುವ ಕೆಲವರು ಅನ್ಕೊಂಬಿಡ್ಬೋದು ಅಂತ. ದಾವೂದ್ ಕಥೆ ಮುಗಿದಿದೆ ಅಂತ ಅನ್ಕೊಂಬಿಡ್ಬೋದು. ಅದಕ್ಕೆ ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಮಾಡ್ತಾ ಇದ್ದಾರಂತೆ. ಇತ್ತೀಚೆಗೆ ಆ ರೈಲ್ವೆ ಜಾಗವೊಂದನ್ನು ತೆರವುಗೊಳಿಸುವಾಗ ಗರೀಬ್ ನಗರ, ಬಾಂದ್ರಾದಲ್ಲಿ ಗರೀಬ್ ನಗರ ಅನ್ನುವ ಪ್ರದೇಶದಲ್ಲಿ ನೂರಾರು ಕೋಟಿ ರೂಪಾಯಿಯ ಬೆಲೆಯ ರೈಲ್ವೆ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ರು, ಮಸೀದಿಗಳನ್ನು ಕಟ್ಕೊಂಡಿದ್ರು. ನ್ಯಾಯಾಲಯದ ಆದೇಶದ ಮೇರೆಗೆ ಅದನ್ನು ತೆರವುಗೊಳಿಸೋದಕ್ಕೆ ಬಿಗಿ ಭದ್ರತೆಯಲ್ಲಿ ಅಥಾರಿಟಿಗಳವರು ಹೋದಾಗ ಜೋರು ಗಲಾಟೆ ಆಯಿತು. ಮನೆಗಳನ್ನು ಬೀಳಿಸಿದಾಗ ಗಲಾಟೆ ಆಗಲಿಲ್ಲ, ಮಸೀದಿಗೆ JCB ಹಚ್ಚಿದಾಗ ಜೋರು ಗಲಾಟೆ ಆಯಿತು, ಕಲ್ಲು ತೂರಾಟ ಆಯಿತು. ಇದೆಲ್ಲದರ ಹಿಂದೆ ISI ಮತ್ತು ಡಿ ಗ್ಯಾಂಗಿನ ಕುಮ್ಮಕ್ಕಿತ್ತು ಅಂತ ತನಿಖೆಯಲ್ಲಿ ಹೊರಗೆ ಬರ್ತಾ ಇದೆ. ಈ ಮೂಲಕ ಡಿ ಗ್ಯಾಂಗ್ ಮತ್ತೊಮ್ಮೆ ತನ್ನ ಅಸ್ತಿತ್ವವನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದೆಯಂತೆ. ಸ್ಟಾರ್ಟಿಂಗ್ ಫ್ರಮ್ ಮುಂಬೈಯಿಂದ ಆರಂಭಿಸಿ. ಇದು ದುರಂಧರ್ನ ಪ್ರಭಾವ ಅಂತಿದ್ದಾರೆ. ಈ ದಾವೂದ್ ಇಬ್ರಾಹಿಂನ ಬಂಟ ಸಲೀಮ್ ದೋಲಾ ಟರ್ಕಿಲಿದ್ದಾಯಿತ. ಭಾರತದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಏನೇನೋ ಸರ್ಕಸ್ ಮಾಡಿ ಈತನನ್ನು ಭಾರತಕ್ಕೆ ಕರ್ಕೊಂಬಂದು, ಆತ ಬಂದ ನಂತರ ಆತನ ತನಿಖೆಯಲ್ಲಿ ಒಂದೊಂದೇ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಸಲೀಮ್ ಡೋಲಾ ದಾವೂದ್ ಇಬ್ರಾಹಿಂನ ಆಪ್ತ ಆಗಿದ್ದ ಈತನ ವಿಚಾರಣೆಯ ಆಧಾರದ ಮೇಲೆ ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶದಲ್ಲಿ ಕೆಲವರ ಬಂಧನ ಆಯಿತು. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ED ರೇಡ್ಗಳಾದವು. ಡಿ ಗ್ಯಾಂಗಿಗೆ ಸಂಬಂಧಿಸಿದ ಮನಿ ಲಾಂಡ್ರಿಂಗ್ ಎಲ್ಲೆಲ್ಲಾಗ್ತಿದೆ ಅನ್ನುವ ಮಾಹಿತಿ ಸಿಕ್ತು. ED ರೇಡ್ಗಳಾದವು. ಆ ರೇಡು ಮತ್ತು ತನಿಖೆಯ ಒಟ್ಟಾರೆ ಔಟ್ಕಮ್ ಏನು ಗೊತ್ತಾಗಿದ್ದು ಅಂತಂದರೆ, ಡಿ ಗ್ಯಾಂಗ್ ಮತ್ತೆ ಆಕ್ಟಿವೇಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕಡಿಮೆ ಆಗ್ತಾ ಇರೋದು ಟೆನ್ಷನ್ ಆಗ್ತಾ ಇದೆಯಂತೆ ಪಾಕಿಸ್ತಾನದಲ್ಲಿ ಕೂತ್ಕೊಂಡಿರೋರಿಗೆ. ಅಂದರೆ ಭಯೋತ್ಪಾದನೆ ಮಾತ್ರ ಅಲ್ಲ, ಆ್ಯಂಟಿ ಇಂಡಿಯಾ ಆಕ್ಟಿವಿಟೀಸ್ ಕಡಿಮೆ ಆಗ್ತಿದ್ದಾವೆ ಅಂತ. ಯಾಕೆ ಕಡಿಮೆ ಆಗ್ತಿದ್ದಾವೆ? ಡಿಮಾನಿಟೈಸೇಷನ್ ನಂತರ ಅಲ್ಲಿನ ಕಲ್ಲು ತೂರಾಟ ಏಕಾಏಕಿ ನಿಂತು ಹೋಗ್ಬಿಡ್ತು. ಮುಂಚೆ ಎಷ್ಟು ನೋಡ್ತಿದ್ವಿ ನಾವು, ಪ್ರತಿ ಶುಕ್ರವಾರ ಕಲ್ಲು ತೂರಾಟ, ಮೇಲೆ ಭಾರತೀಯ ಸೈನ್ಯದ ಗಾಡಿಗಳ ಮೇಲೆ ದಾಳಿಗಳು. ಈಗೇನು ನಡೆಯೋದಿಲ್ಲ ಅಲ್ಲಿ. ಆರ್ಟಿಕಲ್ 370 ಕಿತ್ತು ಹಾಕಿಬಿಟ್ರೆ ಹೊತ್ಕೊಂಡು ಉರಿಯುತ್ತೆ ಕಾಶ್ಮೀರ ಅನ್ಕೊಂಡಿದ್ರು. ತಣ್ಣಗಿದೆ ಎಲ್ಲ. ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ನಡೆದರೆ ಭಾರತದವರು ತಿರುಗಿ ಹೊಡಿತಾ ಇದ್ದಾರೆ. ಕಾಶ್ಮೀರದಲ್ಲಿ ಆ್ಯಂಟಿ ಇಂಡಿಯಾ ಸೆಂಟಿಮೆಂಟ್ ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕೆ ತಮ್ಮ ಓವರ್ ಗ್ರೌಂಡ್ ವರ್ಕರ್ಗಳಿಗೆ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಗಳನ್ನು ಜಾಯಿನ್ ಆಗಿ ಅನ್ನುವ ಸಂದೇಶ ಬಂದಿದೆಯಂತೆ. ಭಯೋತ್ಪಾದಕರ ಬೆಂಬಲಿಗರು ಏನು ಬಹಿರಂಗವಾಗಿ ಓಡಾಡ್ಕೊಂಡಿದ್ರಲ್ಲ ಕಾಶ್ಮೀರದಲ್ಲಿ, ಅವರು ಮೇನ್ ಸ್ಟ್ರೀಮ್ ನ್ಯಾಷನಲ್ ಪಾರ್ಟಿಗಳಿಗೆ ಜಾಯಿನ್ ಆಗಬೇಕು ಅಂತ ಸೂಚನೆ ಬಂದಿದೆಯಂತೆ. ಅವರು ಕಾರ್ಯಕರ್ತರಾಗಿ ಸದಸ್ಯತ್ವ ತಗೋತಾ ಇದ್ದಾರಂತೆ. ಇದ್ರ ಬಗ್ಗೆ ಇನ್ಯಾವತ್ತಾರು ಡೀಟೇಲಾಗಿ ಮಾತಾಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.